ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಸ್ಥಾಪಕ ಸಿಜೆ ರಾಯ್ ಜೀವನದ ಹಾದಿ ಹೇಗಿತ್ತು? ಸಾಮಾನ್ಯ ವ್ಯಕ್ತಿ ದೈತ್ಯ ಸಾಮ್ರಾಜ್ಯ ಕಟ್ಟಿದ್ ಹೇಗೆ? 6 ಬಾರಿ ಸಾವನ್ನ ಹತ್ತಿರದಿಂದ ನೋಡಿದ್ದ ಇವರಿಗೆ 7ನೇ ಬಾರಿ ಆಗಿದ್ದೇನು? ಆಸ್ತಿ ಎಷ್ಟು? ಪತ್ನಿ ಮಕ್ಕಳು ಯಾರು? ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. 1969 ಫೆಬ್ರವರಿ 12ರಂದು ಜನನ. ಫ್ರೆಂಡ್ಸ್, ಸಿಜೆ ರಾಯ್ ಅಥವಾ ಚೆರಿಯನ್ ಕಂಡತ್ ಜೋಸೆಫ್ ರಾಯ್ ಹುಟ್ಟಿದ್ದು 1969 ಫೆಬ್ರವರಿ 12ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ಇವರ ಪೋಷಕರು ಮೂಲತಃ ಕೇರಳದವರಾದ್ರೂ ಹಲವು ವರ್ಷಗಳ ಹಿಂದೆನೆ ಬೆಂಗಳೂರಿಗೆ ಬಂದು ಸೆಟಲ್ ಆಗಿದ್ರು. ಇವರದ್ದು ಕ್ರಿಶ್ಚಿಯನ್ ಸಮುದಾಯ. ಬೆಂಗಳೂರಲ್ಲಿ ಶಿಕ್ಷಣ, ತಾಯಿಗೆ ಸಹಾಯ, ಕಾರು ನೋಡಲು ಹೋದಾಗ ಅವಮಾನ. ಸಿಜೆ ರಾಯ್ ಓದಿದ್ದು ಬೆಂಗಳೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ. ಚಿಕ್ಕಂದಿನಲ್ಲಿ ಅಮ್ಮನ ಬಿಸ್ನೆಸ್ಗೂ ಸಹಾಯ ಮಾಡ್ತಿದ್ರು. ಅಂದ್ಹಾಗೆ ಇವರ ತಾಯಿ ಬೆಂಗಳೂರಲ್ಲಿ 30-40 ಸೈಟ್ ತಗೊಂಡು ಮನೆ ಕಟ್ಟಿಸಿ ಸೇಲ್ ಮಾಡ್ತಿದ್ರು. ಅಮ್ಮನ ಜೊತೆ ಸೇರಿ ತಾವು ಕೂಡ ರಿಯಲ್ ಎಸ್ಟೇಟ್ ಬಗ್ಗೆ ಕಲಿತ್ರು. ಹೀಗಿದ್ದಾಗ ಒಂದ್ಸಲ ಡಾಲ್ಫಿನ್ ಕಂಪನಿಯ ಕಾರು ಮಾರುಕಟ್ಟೆಗೆ ಬಂತು. ಅದನ್ನ ನೋಡಲು ಹೋಗಿದ್ದ ಬಾಲಕ ರಾಯ್ಗೆ ಅಲ್ಲಿದ್ದ ಕೆಲವರು ನೀನೇನ್ ಈ ಕಾರು ತಗೊಳ್ಳಲ್ಲ, ಹೋಗಾಚೆ ಅಂದಿದ್ರಂತೆ. ಇದರ ಬೆನ್ನಲ್ಲೇ ದೊಡ್ಡವನಾದ ಮೇಲೆ ಜಗತ್ತಿನ ದುಬಾರಿ ಕಾರುಗಳನ್ನ ತಗೋಬೇಕು ಅಂತ ಡಿಸೈಡ್ ಆದ್ರು. ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ ಇವರು ಕಾಲೇಜು ದಿನಗಳಲ್ಲಿ ಮ್ಯಾಜಿಕ್ ಗಳನ್ನ ಮಾಡ್ತಿದ್ರು. ಟ್ರೈನ್ಡ್ ಮೆಜಿಷಿಯನ್ ಕೂಡ ಆಗಿದ್ರು. ಮೊದಲಿಗೆ BPL, ನಂತರ TVS ನಲ್ಲಿ ಜಾಬ್, ಕೊನೆಗೆ HP ಕಂಪನಿ, ಕೈ ತುಂಬಾ ಸ್ಯಾಲರಿ. ಇಂಜಿನಿಯರಿಂಗ್ ಮುಗಿಸಿದ ಸಿಜೆ ರಾಯ್ 1990ರಲ್ಲಿ BPL ಟಿವಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ನಂತರ TVS ಎಲೆಕ್ಟ್ರಾನಿಕ್ಸ್ ನಲ್ಲಿ ಜಾಬ್ ಆಯ್ತು. ಕೊನೆಗೆ HP ಕಂಪನಿ ಸೇರಿದ ಇವರಿಗೆ ಕೈ ತುಂಬಾ ಸ್ಯಾಲರಿ ಬರೋಕೆ ಶುರುವಾಯ್ತು. ಇಲ್ಲಿ ಪ್ಲಾನಿಂಗ್ ಫಂಕ್ಷನ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿದ್ರು. ಅಂದ್ರೆ ಯಾವ ದಿನ ಏನನ್ನ ಉತ್ಪಾದಿಸಬೇಕು ಅನ್ನೋದನ್ನ ಈ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡ್ತಿತ್ತು. 1994ರಲ್ಲಿ ಮದುವೆ, ಪಾರ್ಟ್ ಟೈಮ್ ಜಾಬ್. ಇಂಥ ಸಿಜೆ ರಾಯ್ 1994ರಲ್ಲಿ ಅಂದ್ರೆ ತಮ್ಮ 25ನೇ ವಯಸ್ಸಲ್ಲಿ ಲಿನಿ ಥಾಮಸ್ ಎಂಬುವರನ್ನ ಮದುವೆಯಾದ್ರು. ಅದೇ ವರ್ಷ ಮಾರುತಿ 800 ಕಾರು ಖರೀದಿಸಿದ್ರು. ಜೊತೆಗೆ ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೂ ಕೈ ಹಾಕಿದ್ರು. ಅಂದ್ಹಾಗೆ HP ಕಂಪನಿಯಲ್ಲಿ ಆಗ ಒಂದು ಪಾಲಿಸಿ ಇತ್ತು. ಅದೇನಂದ್ರೆ ಯಾರೆಲ್ಲ ಕೋರ್ ಬಿಸ್ನೆಸ್ ನಲ್ಲಿ ಇರ್ತಿರ್ಲಿಲ್ವೋ ಅವರಿಗೆ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋಕೆ ಕಂಪನಿಯೇ ಪರ್ಮಿಷನ್ ಕೊಡ್ತಿತ್ತು. ಅಂತಹ ಪರ್ಮಿಷನ್ ಸಿಜೆ ರಾಯ್ಗೂ ಸಿಕ್ಕಿತ್ತು. ಮೊದಲ ಪ್ರಾಜೆಕ್ಟ್ ಕಣ್ತೆರೆಸಿದ ವೃದ್ಧ. 1997ರಲ್ಲಿ ಫುಲ್ ಟೈಮ್ ಬಿಸ್ನೆಸ್ಗೆ, ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿದ ಸಿಜೆ ರಾಯ್ ಮೊದಲಿಗೆ 30 ಸೆಂಟ್ ಜಾಗದಲ್ಲಿ ಸಣ್ಣದೊಂದು ಮನೆ ಕಟ್ಟಿ ಮಾರೋಕೆ ಮುಂದಾದ್ರು. ಈ ಟೈಮಲ್ಲೇ ಕೇರಳ ಮೂಲದ ವೃದ್ಧ ಬಂದು ನಂಗೊಂದು ಮನೆ ಬೇಕು ಅಂತ ಕೇಳಿದ್ರಂತೆ. ಅವರು ಚಿನ್ನ ಅಡವಿಟ್ಟು ಮನೆ ಕೊಳ್ಳೋಕೆ ಮುಂದಾಗಿದ್ದು ನೋಡಿ ಸಿಜೆ ರಾಯ್ಗೆ ಮರುಕ ಹುಡ್ತು. ಅಂದೇ ಡಿಸೈಡ್ ಮಾಡ್ಬಿಟ್ರು ತಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾದ್ರೆ ಫುಲ್ ಟೈಮೇ ಮಾಡ್ತೀನಿ ಅಂತ. ಅದ್ರಂತೆ 1997ರಲ್ಲಿ HP ಕಂಪನಿಯ ಕೆಲಸಕ್ಕೆ ಗುಡ್ ಬೈ ಹೇಳಿ ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿದ್ರು. ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು, ಪತ್ನಿ ಸಪೋರ್ಟಿವ್ ಆಗಿ ನಿಂತ್ರು. ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದೇ ರೋಚಕ. ಫ್ಲಾಟ್ ಸೇಲ್ ಆಗದಿದ್ದಾಗ ಮಾಡಿದ್ದೇನು? ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿದ ಸಿಜೆ ರಾಯ್ 2001ರಲ್ಲಿ ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ ಒಂದಷ್ಟು ಜಾಗ ಖರೀದಿಸಿ ಪ್ರಾಜೆಕ್ಟ್ ಶುರು ಮಾಡಿದ್ರು. ಆಗ ಸರ್ಜಾಪುರದಲ್ಲಿ 1 ಎಕರೆ ಜಾಗಕ್ಕೆಲ್ಲ 5-6 ಲಕ್ಷ ರೇಟ್ ಇತ್ತು. ಈಗ ಕೋಟಿಯಾಗಿದೆ. ಈ ನಡುವೆ ನಟ ಪುನೀತ್ ರಾಜ್ಕುಮಾರ್ಗೆ ಕೋರಮಂಗಲದಲ್ಲಿ ಪ್ರಾಪರ್ಟಿ ಕೊಡಿಸಿ ಗಮನ ಸೆಳೆದ್ರು. ನಂತರ 2006ರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಎಂಬ ರಿಯಲ್ ಎಸ್ಟೇಟ್ ಕಂಪನಿಯನ್ನ ಹುಟ್ಟು ಹಾಕಿದ್ರು. ಹೀಗಿರುವಾಗ್ಲೇ ಬಿಲ್ಡಿಂಗ್ ಪ್ಲಾನ್ ಮತ್ತು ಲ್ಯಾಂಡ್ ಕನ್ವರ್ಷನ್ಗೆ BMRDA ಇಂದ ಪರ್ಮಿಷನ್ ಸಿಗೋದು ಲೇಟ್ ಆಯ್ತು. ಸುಮ್ನೆ ಕೂರೋದು ಬೇಡ ಅಂತ ಹೇಳಿ ಕೇರಳದ ಕಾಕನಾಡ ಎಂಬಲ್ಲಿ ಜಾಗ ಖರೀದಿಸಿ 100 ಫ್ಲಾಟ್ ಗಳನ್ನ ನಿರ್ಮಿಸಿದ್ರು. ಆದ್ರೆ ಒಂದು ಫ್ಲಾಟ್ ಕೂಡ ಸೇಲ್ ಆಗ್ಲಿಲ್ಲ. ಎದೆಗುಂದದೆ ಸಿಜೆ ರಾಯ್ ಮುಂಬೈಗೆ ಹೋಗಿ ಏಷ್ಯಾ ನೆಟ್ ಚಾನೆಲ್ ನಲ್ಲಿ ಜಾಹೀರಾತು ಕೊಡಿಸಿದ್ರು. ಅದೇ ಚಾನೆಲ್ ನಲ್ಲಿ ಪ್ರಸಾರವಾಗ್ತಿದ್ದ
ಸ್ಟಾರ್ ಸಿಂಗರ್ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ ಆದ್ರು. ಅಲ್ಲದೆ 2007ರ ಸ್ಟಾರ್ ಸಿಂಗರ್ ಮಲಯಾಳಂ ವಿನ್ನರ್ಗೆ ಬಹುಮಾನವಾಗಿ 40 ಲಕ್ಷದ ಫ್ಲಾಟ್ ಕೊಟ್ಟು ಸುದ್ದಿಯಾದ್ರು. ಇದೆಲ್ಲದರ ಪರಿಣಾಮ ಕಾನ್ಫಿಡೆಂಟ್ ಗ್ರೂಪ್ ನ ಪ್ರಸಿದ್ಧತೆ ಹೆಚ್ಚಾಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 3 ದಿನದಲ್ಲಿ ಎಲ್ಲಾ ಫ್ಲಾಟ್ಗಳು ಸೇಲ್ ಆದ್ವು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಬಂದ ಹಣದಲ್ಲಿ ಮತ್ತಷ್ಟು ಫ್ಲಾಟ್ ಗಳನ್ನ ನಿರ್ಮಿಸ್ತಾ ಹೋದ್ರು. ತಮ್ಮ ಬಿಸ್ನೆಸ್ ಅನ್ನ ಯುಎಇಗೂ ವಿಸ್ತರಿಸಿದ್ರು. ಇಂದು 200ಕ್ಕೂ ಹೆಚ್ಚು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿರೋ ಕಾನ್ಫಿಡೆಂಟ್ ಗ್ರೂಪ್ 23,000ಕ್ಕೂ ಹೆಚ್ಚು ತೃಪ್ತ ಗ್ರಾಹಕರನ್ನ ಹೊಂದಿದೆ. 2012ರಲ್ಲಿ ಸಿನಿಮಾ ನಿರ್ಮಾಪಕ, ಬಿಗ್ ಬಾಸ್ ವಿನ್ನರ್ಗೂ ಹಣ. ಇಂಥ ಸಿಜೆ ರಾಯ್ 2012ರಲ್ಲಿ ಮಲಯಾಳಂನ ಕ್ಯಾಸನೋವಾ ಸಿನಿಮಾಗೆ ಹಣ ಹಾಕುವ ಮೂಲಕ ನಿರ್ಮಾಪಕರಾದ್ರು. ನಂತರ ಮಲಯಾಳಂನ ಹಲವು ಮತ್ತು ಕನ್ನಡದ ಕ್ರೇಜಿ ಲೋಕ, ರಾಧನಗಂಡ ಮುಂತಾದ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಜೊತೆಗೆ ಕನ್ನಡ ಬಿಗ್ ಬಾಸ್ ಸೀಸನ್ 10 ಮತ್ತು ಸೀಸನ್ 11ರ ವಿನ್ನರ್ ಗಳಿಗೆ ತಲಾ 50 ಲಕ್ಷ ಪ್ರೈಸ್ ಮನಿ ನೀಡಿದ್ರು. ಮಲಯಾಳಂ ಬಿಗ್ ಬಾಸ್ ನ ಹಲವು ಸೀಸನ್ ಗಳಿಗೆ ಟೈಟಲ್ ಸ್ಪಾನ್ಸರ್ ಆಗೋ ಮೂಲಕ ವಿನ್ನರ್ ಗಳಿಗೂ ದುಡ್ಡು ಕೊಟ್ರು. ಕೇರಳದಲ್ಲಿ ಪ್ರವಾಹ ಬಂದಾಗ ಹಲವರಿಗೆ ಮನೆ ನಿರ್ಮಿಸಿಕೊಟ್ಟು ಸಮಾಜ ಸೇವೆಯಲ್ಲೂ ತೊಡಗಿಕೊಂಡ್ರು. ಅಲ್ಲದೆ ಸ್ಲೋವಾಕ್ ಗಣರಾಜ್ಯದ ಗೌರವ ಕಾನ್ಸುಲ್ ಆಗಿಯೂ ಸೇವೆ ಸಲ್ಲಿಸಿದ್ರು. ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ರೇಡ್, ಗುಂಡು ಹಾರಿಸಿಕೊಂಡು ಕೊನೆಯುಸಿರು. 2025ರ ಡಿಸೆಂಬರ್ 3ನೇ ತಾರೀಕು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಸಂಬಂಧ 60 ದಿನಗಳ ಒಳಗೆ ಅಂದ್ರೆ 2026ರ ಫೆಬ್ರವರಿ 4ರ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಿತ್ತು. ಹೀಗಾಗಿ ಸಿಜೆ ರಾಯ್ರ ಹೇಳಿಕೆ ಪಡೆಯಲು ಜನವರಿ 28ನೇ ತಾರೀಕು ಕೇರಳ ಭಾಗದ ಐಟಿ ಅಧಿಕಾರಿಗಳು ಬೆಂಗಳೂರಿನ ಕಾನ್ಫಿಡೆಂಟ್ ಕಚೇರಿಗೆ ಬಂದಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. 3ನೇ ದಿನದ ವಿಚಾರಣೆ ವೇಳೆ ಅಂದ್ರೆ ಜನವರಿ 30ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತಮ್ಮ ಗನ್ನಿಂದ ಗುಂಡು ಹಾರಿಸಿಕೊಂಡ ಸಿಜೆ ರಾಯ್ ಕೊನೆಯುಸಿರೆಳೆದ್ರು. ಸಾವಿಗೆ ಹೆದರಲ್ಲ, 6 ಬಾರಿ ಸಾವನ್ನ ಹತ್ತಿರದಿಂದ ನೋಡಿದ್ದೀನಿ ಅಂತಿದ್ದ ಇವ್ರು ಇಂಥ ನಿರ್ಧಾರ ತಗೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿದೆ. ಇವರ ಸಹೋದರ ಮಾತ್ರ ಇದಕ್ಕೆಲ್ಲ ಐಟಿ ಅಧಿಕಾರಿಗಳೇ ಕಾರಣ, ಅವರಿಂದ ತುಂಬಾ ಪ್ರೆಷರ್ ಇತ್ತು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಚಕ್ರವರ್ತಿ ಚಂದ್ರಚೂಡ್ ಹೇಳೋ ಪ್ರಕಾರ ಸಿಜೆ ರಾಯ್ ಬೇರೆ ದೇಶದ ನಾಗರಿಕತ್ವ ಪಡೆಯೋಕೆ ಪ್ರಯತ್ನಿಸ್ತಿದ್ರು. ಕಾಂಗ್ರೆಸ್ ಪಕ್ಷಕ್ಕೂ ಫಂಡಿಂಗ್ ಮಾಡ್ತಿದ್ರು. ಇದನ್ನ ತಡೆಯಲು ಕೇಂದ್ರ ಸರ್ಕಾರ ಒಬ್ಬ ಮನುಷ್ಯನನ್ನ ಜೀವ ತೆಗೆಯೋ ಪರಿಸ್ಥಿತಿಗೆ ತಗೊಂಡು ಹೋಗುತ್ತೆ. ಇದೆಲ್ಲ ಪೊಲಿಟಿಕಲ್ ಗೇಮ್ ತರ ಕಾಣ್ತಿದೆ ಎಂದಿದ್ದಾರೆ. ಆಸ್ತಿ ಎಷ್ಟು, ಏನೇನಿದೆ, ಎಷ್ಟೆಷ್ಟಿದೆ, ಸಿಜೆ ರಾಯ್ ಆಸ್ತಿ ಎಷ್ಟು ಎಂಬ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಇವರ ಬಳಿ ಬರೋಬ್ಬರಿ 9,000 ಕೋಟಿಗೂ ಹೆಚ್ಚು ಆಸ್ತಿ ಇದೆ ಎನ್ನಲಾಗುತ್ತೆ. ಈ ಪೈಕಿ ದುಬೈನಲ್ಲಿರೋ E64 ಎಂಬ ಐಷಾರಾಮಿ ಮನೆ ಮತ್ತು ದುಬಾರಿ ಕಾರುಗಳು ಸೇರಿವೆ. ಸಿಜೆ ರಾಯ್ ಬಳಿ ದುಬೈನಲ್ಲಿ ಕೋಟಿ ಕೋಟಿ ಬೆಲೆಯ ಹಲವು ರೋಲ್ಸ್ ರಾಯ್ಸ್ ಕಾರು, ಬುಗಾಟಿ ವೇಗರ್, ಫೆರಾರಿ 458, ಲ್ಯಾಂಬೋರ್ಗಿನಿ, ಮೆಕ್ಲಾರೆನ್ 720, ಮರ್ಸಿಡಿಸ್ ಮೇಬಾ, ಕೋನಿಗ್ಸೆಗ್ ಅಗೇರಾ, ಸ್ಟ್ರೆಚ್ ಲಿಮಜಿನ್ ಮುಂತಾದ ಕಾರುಗಳಿವೆ. ಮಕ್ಕಳು ಯಾರು, ಏನ್ ಮಾಡ್ತಿದ್ದಾರೆ? ಸಿಜೆ ರಾಯ್ ಮತ್ತು ಪತ್ನಿ ಲಿನಿ ಥಾಮಸ್ ರಾಯ್ಗೆ 2 ಮಕ್ಕಳು. ಮಗ ರೋಹಿತ್ ರಾಯ್, ಮಗಳು ರಿಯಾ ಮೇರಿ ರಾಯ್. ಮಗ ರೋಹಿತ್ ತಂದೆಯ ಬಿಸ್ನೆಸ್ ನೋಡಿಕೊಳ್ತಿದ್ದು ದುಬೈನ ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ನ ಸ್ಥಾಪಕ ಸಿಜೆ ರಾಯ್ ಜೀವನದ ಹಾದಿ ಹೇಗಿತ್ತು, ಸಾಮಾನ್ಯ ವ್ಯಕ್ತಿ ದೈತ್ಯ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ, ಆಸ್ತಿ ಎಷ್ಟು, ಮಕ್ಕಳು ಯಾರು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ತಾನೆಂದು ಪ್ರಾಜೆಕ್ಟ್ ಲೋನ್ ಆಗ್ಲಿ, ಕನ್ಸ್ಟ್ರಕ್ಷನ್ ಲೋನ್ ಆಗ್ಲಿ ತಗೊಂಡಿಲ್ಲ, ತಾನು ಕೊಟ್ಟ ಚೆಕ್ ಯಾವತ್ತೂ ಬೌನ್ಸ್ ಆಗಿಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿಕೊಳ್ತಿದ್ರು ಸಿಜೆ ರಾಯ್. ಜೊತೆಗೆ ನಾಳೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟುಕೊಳ್ಳದ ಇವ್ರು ಇವತ್ತೇ ಲೈಫ್ ಅನ್ನ ಸೆಲೆಬ್ರೇಟ್ ಮಾಡು ಅಂತಿದ್ದವರು. ಅದರಂತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಂತಹ ಸೋಷಿಯಲ್ ಮೀಡಿಯಾ ಮೂಲಕ ಲಕ್ಷಾಂತರ ಫಾಲೋವರ್ಸ್ ಹೊಂದಿದ್ರು. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.